ಮೊದಲನೆಯ ಸರ್ಗದ 11ನೇ ಶ್ಲೋಕ. ನಿಷ್ಪ್ರಮಾಣ ಶರೀರಃ ಸನ್ ಲಿಲಂಘ ಇಷೂರ್ ಅರ್ಣವಂ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂಚ ಪರ್ವತಂ. ಅತಿ ಪ್ರಬಲವಾದ ಶರೀರವನ್ನು ಹೊಂದಿರತಕ್ಕಂಥ ಹನುಮನು ಸಮುದ್ರವನ್ನು ದಾಟುವ ಇಚ್ಛೆಯಿಂದ ತನ್ನ ಬಾಹುಗಳಿಂದ ಹಾಗೂ ಪಾದಗಳಿಂದ ಪರ್ವತವನ್ನು ಒತ್ತಿದನು. ಸ ಚ ಚಾಲಾಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಃ ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾತಯತ್. ಹನುಮಂತನು ತನ್ನೆಲ್ಲ ಶಕ್ತಿಯಿಂದ ಪರ್ವತವನ್ನು ತನ್ನ ಕೈ ಕಾಲುಗಳಿಂದ ಒತ್ತಿದ ರಭಸಕ್ಕೆ ಮರಗಳು, ಮರದ ಎಲೆಗಳು, ಹೂವುಗಳು ಎಲ್ಲೆಡೆ ಬಿದ್ದವು. ಒಂದು ಕ್ಷಣದಲ್ಲಿ ಹೂವಿನಿಂದ ಕಂಗೊಳಿಸುತ್ತಿದ್ದ ಮರಗಳ ಹೂಗಳು ದಡಬಡನೆ ಬೀಳುವಂತೆ ಆಯಿತು. ತೇನ ಪಾದಪಮುಕ್ತೇನ ಪುಷ್ಪೌಘೇಣ ಸುಗಂಧಿನ ಸರ್ವತಃ ಸಂವೃತಃ ಶೈಲೋ ಬಭೌ ಪುಷ್ಪಮಯೋ ಯಥಾ. ಹನುಮಂತನು ವೇಗದಿಂದ ಹಾರಿದ್ದಕ್ಕೆ ಮರಗಳಿಂದ ಬಿದ್ದ ಸುಗಂಧಿತ ಹೂಗಳು ಪರ್ವತವನ್ನು ಮುಚ್ಚಿ ಇದನ್ನು ಪುಷ್ಪ ಪರ್ವತದಂತೆ ಕಂಗೊಳಿಸುತ್ತಿತ್ತು. ತೇನ ಚ ಉತ್ತಮ ವೀರ್ಯೇಣ ಪೀಡ್ಯಮಾನಸ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವಿಪಃ. ಹನುಮಂತನ ಶಕ್ತಿಯಿಂದ ಮಹೇಂದ್ರ ಪರ್ವತವು ತೀವ್ರವಾಗಿ ಕಂಪಿತವಾಗಿ ಮದವೀರಿದ ಎತ್ತಿನಂತೆ ಜಲವನ್ನ ಹೊರಸೂಸಿತು. ಪೀಡ್ಯಮಾನಸ್ತು ಬಲಿನಾ ಮಹೇಂದ್ರಸ್ತೇನ ಪರ್ವತಃ ರೀತಿರ್ನಿರ್ವರ್ತಯಾಮಾಸ ಕಾಂಚನಾಂಜನರಾಜತೀಃ. ಹನುಮಂತನ ತೀವ್ರ ಶಕ್ತಿಯಿಂದ ಒತ್ತಲ್ಪಟ್ಟ ಮಹೇಂದ್ರ ಪರ್ವತದಿಂದ ಬಂಗಾರ, ಅಂಜನ, ಬೆಳ್ಳಿ ಬಣ್ಣದ ನದಿಗಳು ಹರಿದಂತೆ ಕಾಣುತ್ತಿತ್ತು. ಮುಮೋಚ ಚ ಶಿಲಾ ಶೈಲೋ ವಿಶಾಲ ಸಮನಃ ಶಿಲಾಃ ಮಧ್ಯಮೇನಾರ್ಚಿಷಾ ಜುಷ್ಟೋ ಧೂಮರಾಜೀರಿವಾನಲಃ. ಪರ್ವತವು ಸಮಾನ ಗಾತ್ರದ ಬೃಹತ್ ಶಿಲೆಗಳನ್ನು ಹೊರಸೂಸಿತು. ಅದು ಮಧ್ಯದಲ್ಲಿ ಜ್ವಾಲೆಗಳಿಂದ ಕೂಡಿದ ಬೆಂಕಿಯಂತೆ ತೋರಿತು. ಗಿರಿಣಾ ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವತಃ ಗುಹಾವಿಷ್ಟಾನಿ ಭೂತಾನಿ ವಿನೇದುರ್ವಿಕೃತೈಸ್ವರೈಃ. ಪರ್ವತದ ಒತ್ತಡದಿಂದ ಮತ್ತು ಕಂಪನದಿಂದ ಗುಹೆಗಳಲ್ಲಿದ್ದ ಜೀವಿಗಳು ಭಯಾನಕವಾಗಿ ಕಿರುಚಿದವು. ಸ ಮಹಾಸತ್ವ ಸನ್ನಾದ ಶೈಲಪೀಡಾ ನಿಮಿತ್ತಜಃ ಪೃಥಿವೀಂ ಪೂರಯಾಮಾಸ ದಿಶಶ್ಚೋಪವನಾನಿ ಚ. ಸ ಮಹಾಸತ್ವ, ಆ ಭಾರಿ ಪ್ರಾಣಿಯ ಸನ್ನಾದ, ನಾದವು ಶೈಲಪೀಡಾ ನಿಮಿತ್ತಜಂ, ಪರ್ವತವನ್ನು ಒತ್ತಿದ್ದರಿಂದ ಉಂಟಾದ ಆ ನಾದವು ಪೃಥಿವೀಂ, ಭೂಮಿಯನ್ನು ಪೂರಯಾಮಾಸ, ಆವರಿಸಿ, ದಿಶಾ, ದಿಕ್ಕುಗಳನ್ನು, ಉಪವನಾನಿಚ, ಉದ್ಯಾನವನಗಳನ್ನು ಆವರಿಸಿತು. ಆ ಭಾರೀ ಪ್ರಾಣಿಯ ಪರ್ವತದ ಪೀಡನೆಯಿಂದ ಉಂಟಾದ ಆ ಮಹಾನಾದವು ಭೂಮಿಯನ್ನು, ದಿಕ್ಕುಗಳನ್ನು, ಉದ್ಯಾನವನಗಳನ್ನು ಆವರಿಸಿತು. ಶಿರೋಭಿಃ ಪೃಥಿಭಿಃ ಸರ್ಪಾ ವ್ಯಕ್ತಸ್ವಸ್ತಿಕ ಲಕ್ಷಣೈಃ ವಮಂತಃ ಪಾವಕಂ ಘೋರಂ ದದಂಶುಃ ದಶನೈಶಿಲಾಃ. ಶಿರೋಭಿಃ ತಲೆಗಳೊಂದಿಗೆ, ಪೃಥುಭಿಃ ಭಾರೀ ಗಾತ್ರದ ತಲೆಗಳೊಂದಿಗೆ, ಸರ್ಪಾಃ ನಾಗಗಳು, ವ್ಯಕ್ತ ಸ್ಪಷ್ಟವಾದ ಸ್ವಸ್ತಿಕ ಲಕ್ಷಣೈಃ ಸ್ವಸ್ತಿಕ ಚಿಹ್ನೆಗಳನ್ನು ಹೊಂದಿದ, ವಮಂತಹ ಉಗುಳುತ್ತಿದ್ದ, ಪಾವಕಂ ಬೆಂಕಿಯು, ಘೋರಂ ಭಯಾನಕವಾಗಿತ್ತು, ದದಂಶುಃ ಕಚ್ಚಿದವು, ದಶನೈಃ ಬಾಯಿಯಿಂದ, ಶಿಲಾಹ ಕಲ್ಲುಗಳನ್ನು. ಭಾರೀ ಗಾತ್ರದ ತಲೆಗಳೊಂದಿಗೆ ಸ್ವಸ್ತಿಕ ಚಿಹ್ನೆಯನ್ನೊಳಗೊಂಡ ನಾಗಗಳು ಬೆಂಕಿಯನ್ನು ಉಗುಳುತ್ತಾ ಕಲ್ಲುಗಳನ್ನು ತಮ್ಮ ಬಾಯಿಯಿಂದ ಕಚ್ಚಿದವು.
ತಾಸ್ತದಾ ಸವಿಷೈರ್ದಷ್ಟಾಃ ಕುಪಿತೈಸ್ತೈರ್ಮಹಾಶಿಲಾಃ ಜಜ್ವಲುಃ ಪಾವಕೋದ್ದೀಪ್ತಾ ಬಿಬಿದುಶ್ಚ ಸಹಸ್ರದಾಂ. ತಾಸ್ತದಾ ಆ ಶಿಲೆಗಳು ಆಗ ಸವಿಷೈರ್ದಷ್ಟಾಃ ವಿಷಭರಿತವಾದ ಶಿಲೆಗಳಾಗಿದ್ದರಿಂದ, ಕಡಿತಕ್ಕೊಳಗಾದ ಹಾವಿನಿಂದ ಕಡಿತಕ್ಕೊಳಗಾದ ಶಿಲೆಗಳಾಗಿದ್ದರಿಂದ, ಕುಪಿತೈ ಕೋಪಗೊಂಡ, ಸ್ಥೈರ್ ಮಹಾಶಿಲಾಹ ಆ ನಾಗಗಳಿಂದ ಆ ಭಾರಿ ಶಿಲೆಗಳು, ಜಜ್ವಲುಹು ಹೊತ್ಕೊಂಡಿದ್ವು, ಉರಿತಾ ಇದ್ವು, ಪ್ರಜ್ವಲಿಸ್ತಾ ಇದ್ವು, ಪಾವಕೋದ್ದೀಪ್ತ ಬೆಂಕಿಯಿಂದ ಉರಿದ, ಬಿಬಿದಶ್ಚು ಸಹಸ್ರದ ಸಾವಿರದಂತೆ ಬಿದ್ದವು. ವಿಷಭರಿತವಾದ ನಾಗಗಳಿಂದ ಕಚ್ಚಿಸಿಕೊಂಡ ಶಿಲೆಗಳು ಬೆಂಕಿಯಿಂದ ಉರಿದು ಸಾವಿರದಂತೆ ಬಿದ್ದವು.